ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಚಿತ್ರದುರ್ಗ ತಾಲೂಕಿನ ಓಬಣ್ಣನಹಳ್ಳಿ ಗ್ರಾಮದಲ್ಲಿ ಜೋಗಿಮಟ್ಟಿ ಅರಣ್ಯ ಪ್ರದೇಶದ ನೀರು ಹಳ್ಳದ ಮೂಲಕ ಹರಿದು ಸುಮಾರು ಇಡೀ ಊರಲ್ಲಿ ನೆರೆ ಹಾವಳಿ ಬಂದಿತ್ತು. ಅದರಿಂದ ಸುಮಾರು 40ಕ್ಕೂ ಹೆಚ್ಚು ಮನೆಗಳಲ್ಲಿ ನೀರು ನುಗ್ಗಿ 8ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಹಾನಿಗೊಳಗಾಗಿದ್ದು, ಆ ಮನೆಯಲ್ಲಿ ವಾಸವಾಗಿದ್ದಂಥ ಜನರು ನಿಜಕ್ಕೂ ಕೂಡ ಪ್ರಾಣಾಪಾಯದಿಂದ ಉಳಿದಿದ್ದೇ ಹೆಚ್ಚು ಅನ್ನುವಂಥ ಸ್ಥಿತಿ ಆ ದಿನ ನಿರ್ಮಾಣವಾಗಿತ್ತು. ಈಗ ಆ ಘಟನೆ ನಡೆದು ಸುಮಾರು 1.5 2 ವರ್ಷ ಕಳೀತಾ ಬಂದಿದೆ. ಆದರೆ ಆ ಊರಿನ ಗ್ರಾಮಸ್ಥರಿಗೆ, ಆ ಮನೆಗಳಲ್ಲಿ ವಾಸ ಮಾಡ್ತಿದ್ದಂತಹ ಜನರಿಗೆ ಇವತ್ತಿಗೂ ಕೂಡ ಮೂಲಭೂತ ಸೌಲಭ್ಯಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಆ ಘಟನೆ ನಡೆದ 2 ದಿನಗಳ ಕಾಲ ಇಡೀ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಕೂಡ ಆ ಗ್ರಾಮಕ್ಕೆ ಭೇಟಿ ನೀಡಿದರು. MP ಗೋವಿಂದ ಕಾರಜೋಳ, ಶಾಸಕರಾದ KC ವೀರೇಂದ್ರ ಪಪ್ಪಿಯವರು ಕೂಡ ಆ ಗ್ರಾಮಕ್ಕೆ ಭೇಟಿ ನೀಡಿ ಇಡೀ ಜನರ ವಾಸ್ತವತೆಯನ್ನು ಅರಿತು ಅವತ್ತು ಅವರಿಗೆ ಒಂದು ಸೂರುಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಎನ್ನುವಂತಹ ಮಾತನ್ನು ಹೇಳಿದರು. ಆದರೆ ಆ ಮಾತನ್ನು ಹೇಳಿದ ಜನಪ್ರತಿನಿಧಿಗಳು ಇವತ್ತಿನವರೆಗೂ ಕೂಡ ಆ ಊರಿಗೆ ತಿರುಗಿಯೂ ನೋಡಿಲ್ಲ ಅನ್ನುವಂತಹ ಅಸಮಾಧಾನ ಆ ಗ್ರಾಮಸ್ಥರಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 1.5 2 ವರ್ಷದಿಂದಲೂ ಕೂಡ ಆ ಗ್ರಾಮದಲ್ಲಿ ಇದ್ದಂಥ ವಾತಾವರಣ ಏನಿದೆ, ಮುರಿದ ಮನೆಗಳಲ್ಲಿ ತಾಡ್ಪಾಲ್ಗಳನ್ನು ಮನೆಯ ಮೇಲ್ಛಾವಣಿಗೆ ಒದಿಸ್ಕೊಂಡು ಒಂದು ರೀತಿಯ ಆತಂಕದ ಜೀವನವನ್ನೇ ಇವತ್ತಿಗೂ ಕೂಡ ಜನರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಷ್ಟೆಲ್ಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲದೇ, ಅಂದರೆ ಅಲ್ಲಿ ಸರಿಯಾದ ಚರಂಡಿಗಳ ವ್ಯವಸ್ಥೆ ಇಲ್ಲ, ಒಂದು ದೊಡ್ಡ ಪ್ರಮಾಣದ ಹಳ್ಳ ಅಲ್ಲಿ ಹರಿದು ಹೋಗ್ತದೆ. ಮಳೆಗಾಲ ಬಂದ್ರಂತರೂ ಅಲ್ಲಿಯ ಇಡೀ ಆ ಗ್ರಾಮದ ಜನರ ಜೀವನನೇ ಅಸ್ತವ್ಯಸ್ತವಾಗಿ ಒಂದು ರೀತಿ ಹೈರಾಣಾಗುವಂಥ ದುಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತೆ. ಅಷ್ಟಾದರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಅವರನ್ನು ಮನುಷ್ಯರಂತೆ ಕಾಣುವುದನ್ನೇ ಮರೆತು ಹೋಗಿದ್ದಾರೆ. ಹಾಗಾಗಿ ಅಲ್ಲಿಯ ಜನ ಏನು ಅಂತ ಹೇಳಿದ್ರೆ, ಇಡೀ ಆ ಬದುಕನ್ನೇ ಕಷ್ಟದಲ್ಲಿ, ಕಣ್ಣೀರಲ್ಲಿ ಕಳೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅವ್ರಿಗೆ ಬೇಕಾಗಿರೋದು ಅಲ್ಲಿ ಹಾದು ಹೋಗುವಂಥ ಹಳ್ಳಕ್ಕೆ ತಡೆಗೋಡೆಯನ್ನು ಕಟ್ಟಬೇಕು. ಆ ಕಡೆ ಈ ಕಡೆ ಆ ಊರಿನ ಹಳ್ಳ ಹರಿದು ಮನೆಗಳಿಗೆ ನೀರು ನುಗ್ಗದೇ ಇರೋಂಥ ನೋಡ್ಕೋಬೇಕು. ಮತ್ತು ಮಳೆಗಾಲದಲ್ಲಿ ಏನು ಹಾನಿಗೊಳಗಾದಂಥ ಮನೆಗಳನ್ನು ಕಟ್ಟಿಸಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಮೊದಲಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಆಗಲಿ ಆ ಕಡೆ ತಿರುಗಿಯೂ ಕೂಡ ನೋಡದೇ ಇರೋದ್ರಿಂದ ಅವರ ಶೋಚನೀಯ ಬದುಕು ಇನ್ನೂ ಕೂಡ ಅದೇ ರೀತಿ ಸಾಗಿದೆ. ಹಾಗಾಗಿ ಅಲ್ಲಿಯ ಜನ ಜಿಲ್ಲಾಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಜೋಗಿಮಟ್ಟಿ ಹಳ್ಳ ಇಲ್ಲಿಂದ ಸುಮಾರು ಒಳ್ಳೆ 12-1 ಗಂಟೆ ಟೈಮ್ನಲ್ಲಿ ಬಂದು ನಮ್ಮ ಮನೆಯಲ್ಲಿ ಹೆಚ್ಚು ಕಮ್ಮಿ ಅಂದರೆ ಮನೆಗೆ ನಮ್ಮ ತಾಯಿ, ನನ್ನ ಮಕ್ಕಳು 3 ಜನ ಹೋಗ್ಬೇಕಿತ್ತು. ಬೇಸ್ ಮಾಡಿದ ಮೇಲೆ ಕಳ್ಕೊಂಡ್ವಿ. ಎಲ್ಲ ಸತ್ತೋಗಾಯಿಟ್ಟು ಇಡೀ 40 ಮನೆಗಳಿಗೆಲ್ಲ ಹಾನಿ ಆಗಿತ್ತು. ಇದು ಎಲ್ಲ ಮನೆಗಳು ತುಂಬ್ಕೊಂಡು ಬಂದಿದ್ವು. ಯಾರನ್ನೂ ಒಬ್ರಿಗೊಬ್ರು ಕಾಪಾಡೋಂಥ ಸ್ಥಿತಿಯಾಗಿರಲಿಲ್ಲ. ಅಂಥ ಒಂದು ಹಳ್ಳ ಇಲ್ಲಿ ಬಂದಿದ್ದು. ಅವತ್ತು ಏಕಾಏಕಿ ಮಳೆ ಬಂದು ಹಳ್ಳ ಸಿಕ್ಕಾಪಟ್ಟೆ ಬಂದು ಮನೆಗಳೆಲ್ಲ ಬಿದ್ದು ನೀರೆಲ್ಲ ಮನೆಗಳು ತುಂಬ ತುಂಬಿ ಊರಾಗೆಲ್ಲ ಹಳ್ಳ ತುಂಬಿ ನೀರೆಲ್ಲ ನುಗ್ಗಿ ಮನೆಗಳು ತುಂಬ ಗೋಡೆ ಬಿದ್ದರೂ ಯಾರು ಕ್ರಮ ತಗೊಂತಿಲ್ಲ. ಸಿಕ್ಕಾಪಟ್ಟೆ ಅನಾಹುತ ಆಗೈತೆ. ಅವರೇ MLA ಬಂದಿದ್ದರು, ಪಪ್ಪಣ್ಣವ್ರು ಬಂದು ಎಲ್ಲ ಮಾಡಿಕೊಡ್ತೀವಪ್ಪ ಅಂತ ಹೇಳಿದರು. ಯಾವುದೂ ಮಾಡಿಲ್ಲ. ಈ ಊರಿನ ಮೆಂಬರನ್ನು ಯಾರೂ ಮಾಡಿಲ್ಲ. ಸರ್, ನಮ್ಮದು ಭಾಳ ನೀರು ನುಗ್ಗಿ ಭಾಳ ಅನಾಹುತ ಆಗಿತ್ತು ಸರ್. ನಮಗೆ ಯಾರು ಏನು ಕೊಡ್ತೀವಿ ಅಂತ ಬಂದು ಹೇಳಿದ್ರು ಬರಸು, ಅವ್ರು ಏನು ಮಾಡಿಕೊಡ್ಲಿಲ್ಲ. ಇನ್ನವರೆಗೆ ಆಗೈತೆ. ನಾವು ಇನ್ನೂ ತಾಟ್ ಒದಿಸ್ಕೊಂಡೇ ಇದ್ದೀವಿ ಸರ್. ನಮ್ದು ಇನ್ನೂ ಭಾಳ ಕಷ್ಟಗೆ ಐತೆ ಸರ್. ಇನ್ನು ಅವ್ರೇನು ಬರ್ತಾರೆ ಹೋಗ್ತಾರೆ, ಏನು ಮಾಡಿ ಕೊಡಲ್ಲ ಸರ್ ನಮಗೆ. ಮಳೆ ಬಂದು ಗುಡ್ಡದಾಗ ನೀರೆಲ್ಲ ನುಗ್ಗಿ ಆಗ ಅಲ್ಲಿ ಒಂದು ಸೊರ ಬರ್ತದಲ್ಲ ಸರ್, ಅದ್ರಾಗಳು ಎಲ್ಲ ಊರಕ್ಕೆಲ್ಲ ನುಗ್ಗಿದ್ವು ಹಿಂಗೆ ಈ ಸೈಡೆ. ಪಾಟೆ ಭತ್ತ ಎಲ್ಲ ಹೋಗಿದ್ದು ಕಣ್ ಸರ್. ಏನಿರಲಿಲ್ಲ. ರೇಷನು ಪಾಷನು ಬದ್ಕೊಂಬತ್ತೆ. ನಮಗೆ ಅವರು ಬಡವರು ಒಂದು ಸ್ವಲ್ಪ ಕೊಟ್ಟರು. ಅದ್ರಾಗ ಹಂಗೆ ಮಾಡ್ಕೊಂಡ್ವಿ. ಈಗಾದ್ರೂ ಏನಾನ ವ್ಯವಸ್ಥೆ ಮಾಡಿಕೊಡ್ತಾರಂತ ನಾವು ಕೇಳಿದ್ವಿ. ಹಂಗೆ ಸಹ ಇನ್ನು ಏನು ಬದಲಾಗಿಲ್ಲ ಈ ಊರು. ಎಲ್ಲ ಗಂಗಳ, ಚೆಂಬು, ಟ್ರಂಕು, ಬೀರು, ಬಟ್ಟೆ ಬರೆ ಎಲ್ಲ ಕೊಚ್ಕೊಂಡು ಹೋಗಿತ್ತೆ. ಗೋಡೆ ಬಿದ್ದು, ಮ್ಯಾಗ್ಳದ ನೀರು ಬಿದ್ದು ಬಂದು ನೋಡ್ಕೊಂಡು ಹೋಗಿ ನಮ್ಮನ್ನು ಫೋಟೋ ಹೊಡ್ಕೊಂಡು ಹೋದ್ರು. ಇಂಥದ್ದೇನು ಕೊಡ್ತೀವಮ್ಮ ಮಾಡ್ಕೊಳ್ರಿ ಅಂತ ಹೇಳೋದ್ರು. ಏನೂ ಕೊಡಲಿಲ್ಲ.
ಏನು ಕೊಡ್ದಂಗೆ ಅವ್ರು ಸುಮ್ಮನಾದ್ರೆ ನಮಗೆ ಅದೇ ಪರಿಸ್ಥಿತಿಯಾಗ ಇದ್ವಿ. ಇನ್ನು ಈ ತಾಟ ಹಾಕ್ಯಂದು ಜೀವನ ಮಾಡ್ತಾಯಿದ್ದೀವಿ. ಅವರು ಏನು ಕಿವ್ಯಾಕ ಹಾಕ್ಯಂಬಂಗಿಲ್ಲ, ಕೊಡಂಗಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಸ್ವಾಮಿ? ಈಗ ಜಾಸ್ತಿ ಮಳೆ ಬಂದರೆ ಇನ್ನೂ ಇದ್ದದ್ದು ಕೊಚ್ಕೊಂಡು ಹೋಗಿ ನಾವು ಕೆರೆಗೆ ಹೋಗ್ಕು. ಕೆರೆಗೆ ನಮ್ಮ ಸಮಾಜ ಎಲ್ಲ ಕೆರೆಗೆ ಹೋಗ್ತತೆ. ಅವಾಗ ಬಂದು ನೋಡ್ರಿ. ಏನು ಹಿಂಗೆ ಹೇಳಿ ನಿಮ್ಮ ಮಾರ್ಕ್ ನೀವು ಸುಮ್ಮನಾದ್ರೆ ಹೆಂಗೆ ಸ್ವಾಮಿ? ಬರ್ಬೇಕು, ನೋಡ್ಬೇಕು. ಈಗ ಎಷ್ಟು ವರ್ಷ ಆಯಿತು? ಈಗ ವರ್ಷ ಆಯ್ತು ನೀರು ನುಗ್ಗಿ, ವರ್ಷ ಸೀದಾ ಆಯ್ತು. ವರ್ಷ ಆದರೂ ಅವ್ರು ಬಂದಲ್ಲ. ಇದನ್ನು ಆಳುವ ಸರ್ಕಾರದವರು ಇದನ್ನು ಕಣ್ಣಾರೆ ನೋಡಿ ಕೂಡ ಸುಮ್ಮನೆ ಇದ್ದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ ನಮಗೆ ಸುಸಜ್ಜಿತವಾದ ನಿವೇಶನಗಳನ್ನು ಅಥವಾ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಆಗ್ರಹ ಅವ್ರದ್ದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.